ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಪಂಪ್ಕಿನ್ ಸ್ವೀಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ತುಂಬ ಸರ್ತಿನ ರೆಸಿಪಿನ ತೋರಿಸಿದ್ದೀನಿ. ಇದು ಮೇನ್ ಪರ್ಟಿಕ್ಯುಲರ್ ಆಗಿ ಒಂದೇ ವಿಡಿಯೋ ಅಂತ ಮಾಡಿರಲಿಲ್ಲ. ಸೊ ರೀಸನ್ ಇವತ್ತು ಮಾಡ್ತಾಯಿದ್ದೀನಿ. ಬನ್ನಿ, ಏನೇನು ಬೇಕು ಅಂದರೆ ಬೆಲ್ಲ ಮತ್ತು ಏಲಕ್ಕಿ, ಪಂಪ್ಕಿನ್ ತುರಿದಿರಬೇಕು ಚೆನ್ನಾಗಿ, ಚಿಕ್ಕದಾಗಿ ತುರಿದಿದ್ರು ಚೆನ್ನಾಗಿರುತ್ತೆ. ಸೊ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ಚಿಟಿಕೆ ಉಪ್ಪು ಆ್ಯಂಡ್ ಇಲ್ಲಿ ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮನೇಲಿ ತುಪ್ಪ ಚೆನ್ನಾಗಿ ತಿಂತೀನಿ ಅಂದರೆ ತುಪ್ಪದಲ್ಲಿ ಹುರ್ಕೋಬೋದು, ಇಲ್ಲ ತುಪ್ಪ ತಿನ್ನಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು. ಸೊ ನಮ್ಮ ಮನೇಲಿ ಇಬ್ಬರು ತುಪ್ಪ ತಿನ್ನಲ್ಲ. ಸೊ ರೀಸನ್ ನಾನು ಆಯಿಲ್ ಹಾಕಿ ಹುರಿತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಒಂದು ಚಿಟಿಕೆ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಲೈಕ್ ನಾವು ಎಣ್ಣೆಲಿ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ನೀರು ಹಸಿ ವಾಸನೆ ಅಥವಾ ಬೇಯೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಕೈ ಬಿಡ್ದಂಗೆ ಬಾಡಿಸ್ಕೋಬೇಕು, ಯಾಕಂದರೆ ತಳ ಹತ್ತೋ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ನೋಡಿಕೊಂಡು ಹುರ್ಕೋಬೇಕು ಚೆನ್ನಾಗಿ. ಆ್ಯಂಡ್ ನಾನು ಎಲ್ಲೂ ನೀರು ಆ್ಯಡ್ ಮಾಡಿಲ್ಲ, ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಆಯಿಲಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಹುರಿದಿದ್ದೀನಿ ಅಷ್ಟೇ. ಫ್ಲೇವರಿಗೆ ಮಾತ್ರ ತುಪ್ಪ ಹಾಕಿದ್ದೀನಿ. ತುಪ್ಪ ತಿನ್ನದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಆಯಿಲಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಆಮರಿದ್ರೆ ಸೀದೋಗೋ ಚಾನ್ಸಸ್ಗಳಿರುತ್ತೆ. ಸೊ ಈ ಥರ ಬಾಯಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯೋ ಥರ ಹುರಿದಿದ್ದೀನಿ. ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿ, ಆವಾಗ ಬೆಂದೋಗಿರೋ ಥರ ಇರುತ್ತೆ. ಅಂದರೆ ಹಿಚ್ಕಿದ ತಕ್ಷಣ ಮೆತ್ತಗಾಗಿರುತ್ತಲ್ಲ. ಸೊ ಆ ಟೈಮಲ್ಲಿ ನೀವು ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ತಿರ್ಗಾ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕು. ನಾನೆಲ್ಲೂ ಒಂಚೂರು ನೀರು ಆ್ಯಡ್ ಮಾಡಿಲ್ಲ, ನೀವು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಕ್ವಾಂಟಿಟಿ ಹೆಚ್ಚಿಗೆ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು, ಬಟ್ ಇಲ್ಲಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಫ್ಲೇವರ್ ಆ್ಯಡ್ ಮಾಡುತ್ತೆ. ಸೊ ವಿತೌಟ್ ಏಲಕ್ಕಿ ಯಾವ ಸ್ವೀಟೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಳ್ಳೆ ಆಥೆಂಟಿಕ್ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ರೀಸನ್ ಏಲಕ್ಕಿ ಹಾಕಿರೋದು. ಆ್ಯಂಡ್ ಅದು ಬೆಲ್ಲದ ಜೊತೆ ಪಂಪ್ಕಿನ್ನು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಹೊಂದ್ಕೋಬೇಕು. ಸೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊತಿದ್ದೀನಿ. ಸೊ ಯಾವಾಗ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ, ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ನಾನು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಬಿಟ್ಟು ಯಾವುದೇ ಬೇರೆ ಹಿಟ್ಟನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಾನು ಟ್ರೈ ಮಾಡಿದೆ, ಬಟ್ ಅದು ಫ್ಲಾಪ್ ಆಯಿತು. ಸೊ ರೀಸನ್ ಓನ್ಲಿ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟಿನ ಹಸಿ ಮತ್ತು ಹೋಗಿ ತಿರ್ಗಾ ಅದು ಪಂಪ್ಕಿನ್ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಅಂದರೆ ಮುದ್ದೆ ತಿರುಗುತ್ತಲ್ಲ ಆ ಥರ ತಿರುಗ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋತಾ ಇರಬೇಕು. ಕೆಳಗಡೆ ಉರಿ ಆನ್ ಆಗಿರುತ್ತೆ. ಫ್ಲೇಮ್ನ ಲೋ ಮೋಡಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮುದ್ದೆ ಥರ ತಿರುಗ್ಕೊಂಡು ಹೋಗಬೇಕು. ಸೊ ಆಮೇಲೆ ಹಿಟ್ಟೇನಾರ ಕಡಿಮೆ ಅನಿಸಿದ್ರು ನೀವು ಆ್ಯಡ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರಬೇಕು. ಈಗ ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ ಅಂದರೆ ತುರಿದ ಮೇಲೆ ಅದು ಕ್ವಾಂಟಿಟಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಿಟ್ಟು ಹಾಕಬೇಕು ಅಂತಂದು. ಸೊ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಂಡು ತಿರ್ಕೋಬೇಕು ಈ ಥರ. ಯಾಕಂದರೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕು. ಸೊ ರೀಸನ್ ನಾವು ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾವು ತಿರ್ಕೊಳ್ಬೇಕು. ಇಲ್ಲಾಂದರೆ ತೆಳ್ಳಗಾದ್ರೂ ಪರವಾಗಿಲ್ಲ, ಬಟ್ ಎಣ್ಣೆಲಿ ಕರಿಯೋ ಥರ ನೀವು ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ, ಅದು ತಟ್ಟಿ ನಾವು ಎಣ್ಣೆಲಿ ಬಿಡಬೇಕಾಗುತ್ತಲ್ಲ. ಸೊ ಆ ರೀಸನ್ಗೆ ಚೆನ್ನಾಗಿ ನೀವು ಅದನ್ನು ಹದ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸೊ ಇದನ್ನು ಈ ಲೆವೆಲ್ಗೆ ಹದ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇದನ್ನು ಕೂಲ್ ಆಗೋಕ್ಕೆ ಬಿಡಬೇಕು. ಸೊ ಇವಾಗ ನಾನೊಂಚೂರು ಗಸಗಸೆ ಅಂತ ಬೀಜ ಇರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಕೈಯಲ್ಲಿ ಇದು ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ಪ್ರಿಂಕಲ್ ಥರ ಹಾಕಿದ್ದೀನಿ. ಅಂದರೆ ಎಣ್ಣೆಲಿ ಕರೆದಾಗ ಒಂಚೂರು ಬಾಯಿಗೆ ಸಿಗುತ್ತೆ ಅನ್ನೋ ಅಷ್ಟೇ ರೀಸನ್ಗೆ. ಬಟ್ ಯಾವುದಕ್ಕಲ್ಲ, ಇದು ಆಪ್ಷನ್ ಥರ ನೀವು ಹಾಕೋಬೋದು, ಇಲ್ಲಾಂದರೆ ಬಿಡ್ಲೂಬೋದು, ನಡೆಯುತ್ತೆ. ಇದು ಆಪ್ಷನ್ ಅಷ್ಟೇ. ನಾನು ಟೇಸ್ಟ್ ಬರುತ್ತೇನೋ ಅಂತ ಜಸ್ಟ್ ಟ್ರೈ ಮಾಡಿದ್ದಷ್ಟೇ. ಹಾಕ್ಬೋದು ಲಾಸ್ಟಲ್ಲಿ. ಆ್ಯಂಡ್ ಇವಾಗ ಇದು ರೆಡಿ ಆಯಿತು. ಇದನ್ನು ನಾವು ಒಂದು 30 ಮಿನಿಟ್ಸ್ ನಾನೇನೋ ಕೂಲ್ ಆಗೋಕ್ಕೆ ಬಿಟ್ಟಿದ್ದೆ. ನೀವು ಜಸ್ಟ್ ಒಂದು 10 to 20 ಮಿನಿಟ್ಸ್ ಸಾಕು ಕೂಲ್ ಆಗೋಕ್ಕೆ. ಅದು ಆರೋಗ್ಬಿಡುತ್ತೆ. ಇಲ್ಲ ಬಿಸಿ ಬಿಸಿದು ಬಿಡ್ತೀನಿ ಅಂದರೂ ಓಕೆ, ನೋ ಪ್ರಾಬ್ಲಮ್. ಬಟ್ ಸ್ವಲ್ಪ ಆರ್ಲಿ ಎಣ್ಣೆಲಿ ಬಿಡಬೇಕಲ್ವ. ಸೊ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕರಿಯುವಾಗ ಕೈಗೆ ನಾವು ಎಣ್ಣೆನೋ ಅಥವಾ ತುಪ್ಪ, ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ವಡೆ ಶೇಪಲ್ಲಿ ತಟ್ಕೋಬೇಕು. ಕೈಯಲ್ಲೇ ತಟ್ಕೊಂಡು ಡೈರೆಕ್ಟ್ ಎಣ್ಣೆಲೇ ಬಿಡಬೇಕು. ಹೇಗೆ ಅಂತ ಒಂದು ಸ್ಯಾಂಪಲಾಗಿ ಒಂದು 2-3 ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಫಸ್ಟ್ ನಾನು ತುಪ್ಪ ತಿಂದೇ ಇರೋರಿಗೆ ಆಯಿಲಲ್ಲಿ ಮಾಡ್ತಾಯಿದ್ದೀನಿ. ಲೈಕ್ ಆಯಿಲ್ನ ಕೈಯಲ್ಲಿ ಹಚ್ಕೊಂಡು ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಸೊ ಉಂಡೆನ ಮಾಡಿಕೊಂಡು ಕೈಯಲ್ಲೇ ತಟ್ಕೋಬೇಕು. ಕೈಯಲ್ಲಿ ತಟ್ಕೊಂಡು ಅದನ್ನು ಮಧ್ಯೆ ತೂತು ಮಾಡಿಬಿಟ್ಟು ಎಣ್ಣೆಲಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಸೊ
ಅದು ಚೆನ್ನಾಗಿ ಬೇಯೋ ತನಕನೂ ಅದರಲ್ಲಿ ಚೆನ್ನಾಗಿ ಕರಿಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ, ನಾನು ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅಂದರೆ ಕಟುಮ್ ಕುರು ಥರ ಬೇಕು ಅಂದರೆ ಈ ಲೆವೆಲಲ್ಲಿ ಮಾಡ್ಕೋಬೇಕು. ಇಲ್ಲ ನನಗೆ ಒಳಗಡೆ ಫ್ಲಫಿ ಥರ ಚೆನ್ನಾಗಿ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಂಡು ಬಿಡಬೇಕು. ಸೊ ಅದು ನಾವು ಎಣ್ಣೆಲಿ ಹೇಗೆ ಕರಿತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಕಟುಮ್ ಅನ್ನೋ ಥರ ತಿನ್ನಬೇಕು ಅನಿಸುತ್ತೆ, ಒಬ್ಬೊಬ್ರಿಗೆಲ್ಲ ಮೆತ್ತಗೆ ತಿನ್ನಬೇಕು ಅನಿಸುತ್ತೆ. ಸೊ ಎರಡು ಆಪ್ಷನ್ ಇರುತ್ತೆ, ನಾವು ಹೇಗೆ ಅದನ್ನ ಎಣ್ಣೆಲಿ ಕರೆದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿನ್ನೋರಿಗೆ ಕುರುಕುರಾಗಿ ಬಾಯಿಗೆ ಜಗಿತಾ ಇರಬೇಕು ಅಂತಾರಲ್ಲ, ಅಗಿತಾ ಇರಬೇಕು ಆ ಥರ ಬೇಕು ಅನ್ನೋರ್ಗೂ ಮಾಡಿದ್ದೀನಿ. ಸೊ ಅದನ್ನು ಡಿಪೆಂಡ್ಸ್ ಆನ್ ಹೆಂಗೆ ಇವಾಗ ಚರಿ ಕರುಮ್ ಅನ್ನೋ ಥರ ಕೇಳ್ತಾಳೆ. ಸೊ ಅವ್ರ ತಾತ ಮೆತ್ತಗಿರೋದನ್ನ ಕೇಳ್ತಾರೆ, ಡಿಪೆಂಡ್ಸ್ ಆನ್ ಹಂಗಲ್ವಾ. ಸೊ ಆ ರೀಸನ್ಗೆ ಅದೊಂದು ಅರ್ಧ ಇದೊಂದು ಅರ್ಧ ಆ ಥರ ಮಾಡಿಟ್ಟಿದ್ದೀನಿ. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇದೇ ಥರ ನ್ಯೂ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮರಿದೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಈ ಸಿಂಗಲ್ ವಿಡಿಯೋ ಹಾಕಿದ್ದೀನಿ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಆ್ಯಂಡ್ ನನಗೆ ಕುಕ್ಕಿಂಗ್ ಇಸ್ ಥೆರಪಿ ಥರ ಅಂದ್ಕೊಳ್ಳಿ, ಸಖತ್ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಐ ಲವ್ ದ ಕುಕ್ಕಿಂಗ್. ಬನ್ನಿ ಯಾವ ಥರ ಸೌಂಡ್ ಬರುತ್ತೆ ಅಂತ ತೋರಿಸ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ದ ನೆಕ್ಸ್ಟ್